ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಭಾ ಹರ್ಬಲ್. ಕಾಮನ್ ಆಗಿರೋಂತಹ ಒಂದು ಪ್ರಾಬ್ಲಮ್ ಟೀನೇಜಲ್ಲಿ ಬರೋದು ಆ್ಯಕ್ನೀಸ್. ಸೊ ಈ ಆ್ಯಕ್ನೀಸ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿ ಕೆಲವೊಂದು ಸ್ಕಿನ್ ಕೇರ್ ಮಾಡ್ತಿರ್ತಾರೆ, ಬಟ್ ಆ ಸ್ಕಿನ್ ಕೇರೇ ಅವರಿಗೆ ಆ್ಯಕ್ನೀಸ್ ಜಾಸ್ತಿ ಮಾಡುತ್ತೆ. ಅವೇನಲ್ಲ ಅಂತ ಹೇಳಿ ನಾವು ಇವಾಗ ನೋಡೋಣ. ಸೊ ನಂಬರ್ 1, ನ್ಯೂ ಸ್ಕಿನ್ ಆ್ಯಕ್ನಿ ಟ್ರೀಟ್ಮೆಂಟ್ಸ್ನ ಟ್ರೈ ಮಾಡೋದು. ಸೊ ಒಂದೊಂದು ಟೈಮು ನೀವು ಆ್ಯಕ್ನಿ ಟ್ರೀಟ್ಮೆಂಟ್ನ ಚೇಂಜ್ ಮಾಡ್ತಾ ಇದ್ದರೆ ನಿಮ್ಗೆ ಅದರಿಂದನೇ ಆ್ಯಕ್ನೀಸ್ ಜಾಸ್ತಿ ಆಗುತ್ತೆ. ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಚೂಸ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 6 to 8 weeks ಅದನ್ನು ನೀವು ಫಾಲೋ ಮಾಡಬೇಕು. ನಿಮ್ಮ ಆ್ಯಕ್ನಿ ಟ್ರೀಟ್ಮೆಂಟ್ಸ್ನ ನೀವು ಹೊಸದಾಗಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎರಡನೇದು, ಸ್ಕ್ರಬ್ ಮಾಡೋವಾಗ ತುಂಬ ಫೇಸ್ನ ಸ್ಕ್ರಬ್ ಮಾಡಬಾರ್ದು. ಆ್ಯಕ್ನೀಸ್ ಇರೋರು ಮೈಲ್ಡ್ ಸ್ಕ್ರಬ್ಬೇ ಮಾಡಬೇಕು. ಮೂರನೇದು, ಮೇಕಪ್ ಬ್ರಷಸ್ ಎಲ್ಲ ತುಂಬ ಹೇಗಂದರೆ ಹಾಗೆ ಯೂಸ್ ಮಾಡಬಾರ್ದು. ಮತ್ತು ಮೇಕಪ್ ಬ್ರಷಸ್ನ ತುಂಬ ನೀಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ಕೆಲವೊಬ್ರು ಮೇಕಪ್ ಹಾಕ್ಕೊಂಡೇ ಅದನ್ನು ರಿಮೂವ್ ಮಾಡ್ದಿರಾ ಟಯರ್ಡ್ ಆಗಿರ್ತಾರೆ ಅಂತ ಹೇಳಿ ಹಾಗೆ ಹೋಗಿ ಮಲಗ್ತಾರೆ. ಆ ರೀತಿಯಾಗಿ ಕೂಡ ಮಾಡಬಾರ್ದು. ಯಾವಾಗಲೂ ಮಲಗಕ್ಕೆ ಮುಂಚೆ ಫೇಸ್ನ ಕ್ಲೀನ್ ಮಾಡಿ ಕ್ಲೆನ್ಸ್ ಮಾಡಿನೇ ನೀವು ಮಲಗಬೇಕು. ಮೇಕಪ್ ಇಲ್ಲ ಅಂದರೂ ಕೂಡ ನೀವು ನೈಟಲ್ಲಿ ಒಂದ್ಸರಿ ನೀವು ಫೇಸ್ನ ಕ್ಲೆನ್ಸ್ ಮಾಡಿಬಿಟ್ಟೆ ಮಲಗಬೇಕು. ಕೆಲವೊಬ್ರು ಕಾಮನ್ ಆಗಿ ವರ್ಕೌಟ್ ಮಾಡೋವಾಗ ಒಂದು ಟವಲ್ ತೊಗೊಂಡು ಹೊರಿಸ್ತಾ ಇರ್ತಾರೆ ಆ ಸ್ವೆಟ್ನ. ಆ ರೀತಿ ಕೂಡ ಮಾಡಬಾರ್ದು. ಇದು ಕೂಡ ಆ್ಯಕ್ನೀಸ್ ಜಾಸ್ತಿ ಮಾಡುತ್ತೆ. ಸೊ ಇವೆಲ್ಲವನ್ನು ನೀವು ನೋಡ್ಕೊಳ್ಳಿ. ಪ್ರಾಪರ್ ಆಗಿರೋಂತಹ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡಿ ನಿಮ್ಮ ಆ್ಯಕ್ನಿನ ಕಮ್ಮಿ ಮಾಡ್ಕೊಳ್ಳಿ. ಇವೆಲ್ಲವನ್ನು ನೀವು ಕರೆಕ್ಟಾಗಿ ಮಾಡಿ ಕೂಡ ನಿಮಗೆ ಇನ್ನೂ ಆ್ಯಕ್ನೀಸ್ ಇದೆ ಅಂತ ಹೇಳಿದರೆ ಆಗ ನೀವು ಇಂಟರ್ನಲ್ ಆಗಿ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ನಿಮ್ಮ ಜೆನೆಟಿಕ್ಸಿಂದ ಇರ್ಬೋದು, ಅಥವಾ ಒಂದು ಲೈಫ್ ಸ್ಟೈಲಿಂದ, ಅಥವಾ ಈಟಿಂಗ್ ಹ್ಯಾಬಿಟ್ಸಿಂದ, ಅಥವಾ ಬೇರೆ ಯಾವುದಾದ್ರೂ ಪರ್ಸ್ನಲ್ ಫ್ಯಾಕ್ಟರ್ಸಿಂದ ಕೂಡ ಇರ್ಬೋದು. ಸೊ ನಿಮಗೆ ಯಾವುದರಿಂದ ಆ್ಯಕ್ನಿ ಬರ್ತಾ ಇದೆ ಅಂತ ಹೇಳಿ ನೀವು ಅದನ್ನು ಅನಲೈಸ್ ಮಾಡಿ ನಿಮ್ಮ ಆ್ಯಕ್ನೀಸ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.